ನಮಸ್ಕಾರ ಫ್ರೆಂಡ್ಸ್, ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾದ ಅಪ್ಡೇಟ್ ಬಂದಿದೆ. SSP ಸ್ಕಾಲರ್ಶಿಪ್ 2025-26ಗೆ ಸಂಬಂಧಿಸಿದಂತೆ ಇದೀಗ CIS ಎನೇಬಲ್ಡ್ ಎಂಬ ಹೊಸ ಟ್ಯಾಬ್ SSP ಪೋರ್ಟಲ್ನಲ್ಲಿ ಸೇರಿಸಲಾಗಿದೆ. ಈ ಹೊಸ ಅಪ್ಡೇಟ್ ಬಂದಿರುವುದರಿಂದ ಈಗ ವಿದ್ಯಾರ್ಥಿಗಳು ತಮ್ಮ ಸ್ಕಾಲರ್ಶಿಪ್ ಸ್ಟೇಟಸ್, ಕಾಲೇಜ್ ವೆರಿಫಿಕೇಷನ್, ಡಿಪಾರ್ಟ್ಮೆಂಟ್ ಅಪ್ರೂವಲ್, ಪೇಮೆಂಟ್ ಸ್ಟೇಟಸ್, DBT ಟ್ರಾನ್ಸ್ಫರ್ ಸ್ಟೇಟಸ್ ಇವೆಲ್ಲವನ್ನು ಒಂದೇ ಜಾಗದಲ್ಲಿ ನೋಡಬಹುದು. ಹಾಗಾಗಿ SSP ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಿರುವ ಎಲ್ಲ ವಿದ್ಯಾರ್ಥಿಗಳು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡ್ರಿ, ಯಾಕಂದರೆ ಈ ಮಾಹಿತಿ ನಿಮಗೆ ತುಂಬ ಉಪಯುಕ್ತವಾಗಿದೆ. ನೋಡಿರಿ, SSP ಸ್ಕಾಲರ್ಶಿಪ್ ಕರ್ನಾಟಕ ಸರ್ಕಾರದಿಂದ ನೀಡಲಾಗಿರುವ SSP ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ ತುಂಬ ಉಪಯುಕ್ತವಾಗಿದೆ. ಈ ವಿದ್ಯಾರ್ಥಿ ವೇತನವನ್ನು SC ಸ್ಟೂಡೆಂಟ್ಸ್, ST ಸ್ಟೂಡೆಂಟ್ಸ್, OBC ಸ್ಟೂಡೆಂಟ್ಸ್, ಮೈನಾರಿಟಿ ಸ್ಟೂಡೆಂಟ್ಸ್, ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಎಲ್ಲರೂ ಪಡೆಯಬಹುದು. ಈ ಸ್ಕಾಲರ್ಶಿಪ್ ಮೂಲಕ ವಿದ್ಯಾರ್ಥಿಗಳಿಗೆ ಟ್ಯೂಷನ್ ಫೀ, ಮೇಂಟೆನೆನ್ಸ್ ಅಲವೆನ್ಸ್, ಹಾಸ್ಟೆಲ್ ಫೀ ಇವುಗಳನ್ನು ಸರ್ಕಾರ ನೀಡುತ್ತದೆ. ಹಾಗಾಗಿ SSP ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳಿಗೆ ಈ ಹೊಸ ಅಪ್ಡೇಟ್ ತುಂಬ ಮುಖ್ಯವಾಗಿದೆ. CIS ಎನೇಬಲ್ಡ್ ಅಂದರೆ ಏನು ನೋಡಿರಿ, ಇದೀಗ SSP ಪೋರ್ಟಲ್ನಲ್ಲಿ CIS ಎನೇಬಲ್ಡ್ ಎಂಬ ಹೊಸ ಟ್ಯಾಬ್ ಸೇರಿಸಲಾಗಿದೆ. CIS ಎಂದರೆ ಕಾಲೇಜ್ ಇನ್ಫಾರ್ಮೇಷನ್ ಸಿಸ್ಟಮ್. ಈ ಹೊಸ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳ ಅರ್ಜಿಯ ಸಂಪೂರ್ಣ ಮಾಹಿತಿ ಕಾಣುತ್ತದೆ. ಈ ಟ್ಯಾಬ್ನಲ್ಲಿ ನೀವು ನೋಡಬಹುದಾದ ಮಾಹಿತಿ ಏನಂದರೆ ಅಪ್ಲಿಕೇಶನ್ ಸಬ್ಮಿಟೆಡ್ ಸ್ಟೇಟಸ್, ಇನ್ಸ್ಟಿಟ್ಯೂಟ್ ವೆರಿಫಿಕೇಷನ್, ಕಾಲೇಜ್ ವೆರಿಫಿಕೇಷನ್, ಡಿಪಾರ್ಟ್ಮೆಂಟಲ್ ಅಪ್ರೂವಲ್, ಸ್ಕಾಲರ್ಶಿಪ್ ಸ್ಯಾಂಕ್ಷನ್, ಪೇಮೆಂಟ್ ರಿಲೀಸ್ಡ್, DBT ಟ್ರಾನ್ಸ್ಫರ್ಡ್ ಈ ಎಲ್ಲ ಮಾಹಿತಿ ಈಗ ಒಂದೇ ಜಾಗದಲ್ಲಿ ಕಾಣಿಸುತ್ತದೆ. ಹಿಂದೆ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಸ್ಟೇಟಸ್ ನೋಡಲು ತುಂಬ ಕಷ್ಟವಾಗುತ್ತಿತ್ತು, ಆದರೆ ಈಗ CIS ಎನೇಬಲ್ಡ್ ಟ್ಯಾಬ್ ಮೂಲಕ ಸುಲಭವಾಗಿ ನೋಡಬಹುದು. ನೋಡಿರಿ, CIS ಅಂದರೆ ನಾನು ಡೈರೆಕ್ಟ್ ಲಿಂಕ್ನ CIS ಎನೇಬಲ್ಡ್ ಡೈರೆಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮತ್ತು SSP ಅಫಿಷಿಯಲ್ ವೆಬ್ಸೈಟ್ನು ಕೂಡ ಹಾಕಿರ್ತೀನಿ. ಗೊತ್ತಾಗಿಲ್ಲ ಅಂದರೆ ನೋಡಿರಿ ಫ್ರೆಂಡ್ಸ್, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಕಾಲೇಜು ಮಾಹಿತಿ ವ್ಯವಸ್ಥೆ CISಗೆ ಲಾಗಿನ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಇದನ್ನು ನಾನು ಡೈರೆಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಬಟ್ ನೋಡಿ ಫ್ರೆಂಡ್ಸ್, ಈ ಯೂಸರ್ ID ಪಾಸ್ವರ್ಡು ಮತ್ತು ಲಾಗಿನ್ ಆಗಲು ಬರೀ ಕಾಲೇಜ್ ಅವ್ರಿಗೆ, ಕೇಸ್ ವರ್ಕರ್ಸ್ ಮಾತ್ರ ಕೊಟ್ಟಿರ್ತಾರೆ. ನೀವು ಲಾಗಿನ್ ಆಗಲು ಬರೋದಿಲ್ಲ ಫ್ರೆಂಡ್ಸ್. ಸೊ ನಿಮ್ಗೇನಾದರೂ ಡೌಟ್ಸು ಮತ್ತು ಏನಾದರೂ ಕ್ಲಾರಿಫಿಕೇಷನ್ಸ್ ಏನಾದರೂ ಇದ್ದರೆ, ಏನಾದರೂ ಅಪ್ಲಿಕೇಶನ್ ಸ್ಟೇಟಸ್ದು ಏನಾದರೂ ಪ್ರಾಬ್ಲಮ್ ಇದೆ, ನೀವು ಕಾಲೇಜಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂದರೆ ಇಲ್ಲಿ ನೋಡಿರಿ, ಈ ಲಾಗಿನ್ ಮೂಲಕ ಅವರು ನಿಮಗೆ ಚೆಕ್ ಮಾಡಿ ನಿಮ್ಮದು ಯೂಸರ್ ID ಏನಾದರೂ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡಿ ನಿಮಗೆ ಹೇಳ್ತಾರೆ. ಸೊ ಮುಖ್ಯ ಮಾಹಿತಿ ಏನಂದರೆ ನೋಡಿ ಫ್ರೆಂಡ್ಸ್, ಕಾಲೇಜ್ ಅಪ್ರೂವಲ್ ಆಗಿರ್ಬೋದು, ಸ್ಕಾಲರ್ಶಿಪ್ ಅಪ್ರೂವ್ಡ್ ಆಗಿರ್ಬೋದು, ಪೇಮೆಂಟ್ ರಿಲೀಸ್ಡ್ ಆಗಿರ್ಬೋದು, ವೆರಿಫಿಕೇಷನ್ ಪೆಂಡಿಂಗ್ ಇರ್ಬೋದು, ಕಾಲೇಜ್ ಅಪ್ರೂವಲ್ ಪೆಂಡಿಂಗ್ ಇರ್ಬೋದು. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ತಕ್ಷಣ ಸ್ಟೇಟಸ್ ಚೆಕ್ ಮಾಡಿ. ಕೆಲವರಿಗೆ ಈಗಾಗಲೇ ಸ್ಕಾಲರ್ಶಿಪ್ಪನ್ನು ಕೂಡ ಬಿಡುಗಡೆ ಆಗಿದೆ, ಹಾಗಾಗಿ ತಕ್ಷಣವೇ ಹೋಗಿ ಸ್ಟೇಟಸ್ ಚೆಕ್ ಮಾಡಿ. ವಿದ್ಯಾರ್ಥಿಗಳಿಗೆ ನೋಡಿರಿ, ಹೊಸ ಸೂಚನೆ ಏನಂದರೆ ಲಾಗಿನ್ ಮಾಡುವಾಗ ಸಮಸ್ಯೆ ಬಂದರೆ ಸರಿಯಾದ ಆಧಾರ್ ಹಾಕಿ, ಸರಿಯಾದ ಯೂಸರ್ ID ಹಾಕಿ, ಪಾಸ್ವರ್ಡ್ ರೀಸೆಟ್ ಮಾಡಿ. ಇನ್ನೂ ಸಮಸ್ಯೆ ಇದ್ದರೆ ನಿಮ್ಮ ಕಾಲೇಜನ್ನು ಸಂಪರ್ಕಿಸಿ, ಅವರು ಓಪನ್ ಮಾಡಿ ಲಾಗಿನ್ ಆಗಿಬಿಟ್ಟು ನಿಮ್ಮದು ಚೆಕ್ ಮಾಡ್ಕೋತಾರೆ. ನೋಡಿರಿ, ಈ ವಿಡಿಯೋ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಇನ್ನಷ್ಟು ಸ್ಕಾಲರ್ಶಿಪ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇದೇ ರೀತಿ ಅಪ್ಡೇಟ್ಸ್ ಪಡೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.